ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಒಂದು ದೊಡ್ಡ ನೋವಿನ ಸುದ್ದಿಯನ್ನು ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೋಡಿ, ನಮ್ಮ ಹಿಂದೂ ಸಹೋದರರನ್ನ, ಅಂದರೆ ಬಾಂಗ್ಲಾದಲ್ಲಿ ಇರತಕ್ಕಂಥ ಹಿಂದೂ ಸಹೋದರರನ್ನ ಅಲ್ಲಿ ಕಗ್ಗೊಲೆ ಮಾಡಲಾಗ್ತಾ ಇದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಸರಣಿ ಹತ್ಯೆ ಮುಂದುವರೆದಿದೆ. ಯಾಕೆ ಹೀಗಾಗ್ತಾ ಇದೆ, ಯಾಕೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ? ಅಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದ್ರೂ ಕೂಡ ಯಾಕೆ ಭಾರತ ದೇಶ ನಾವುಗಳು ಸುಮ್ಮನೆ ಕೂತಿದ್ದೀವಿ? ಇದಕ್ಕೇನು ಬರೀ ನ್ಯೂಸ್ ಪೇಪರ್ಗಳಲ್ಲಿ ನ್ಯೂಸ್ಗಳನ್ನು ಓದ್ಕೊಂಡು ಟಿವಿಗಳಲ್ಲಿ ನ್ಯೂಸ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಷ್ಟೇ ಇದಕ್ಕಿರ್ತಕ್ಕಂಥ ಪರಿಹಾರನ ಏನು ಮಾಡೋಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥ ಇವತ್ತು ದೊಡ್ಡ ಮಟ್ಟದ ಪ್ರಶ್ನೆ ಹುಟ್ಕೊಂಡಿದೆ. ನೋಡಿ, ಕೇವಲ 19-20 ದಿನಗಳಲ್ಲಿ 7 ಜನ ಭಾರತೀಯ ಹಿಂದೂಗಳನ್ನ ಇವತ್ತು ಕಗ್ಗೊಲೆ ಮಾಡಲಾಗಿದೆ. ಒಬ್ಬ ವಿಧವೆ ಹಿಂದೂ ಸಹೋದರಿಯನ್ನ ಅಮಾನುಷವಾಗಿ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ. ಏನಾಗ್ತಾ ಇದೆ ಬಾಂಗ್ಲಾದಲ್ಲಿ? ನಮ್ಮದೇ ನೆರೆಯ ರಾಷ್ಟ್ರ, ನಮ್ಮದೇ ನೆರೆಯ ದೇಶ, ನಮ್ಮದೇ ಸಹೋದರ ದೇಶ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಟಿಕೊಂಡಿದ್ದ ದೇಶ. ಇವತ್ತು ಅಲ್ಲಿ ದೊಡ್ಡ ಮಟ್ಟದ ಹಿಂದೂ ವಿರೋಧಿ ಪರಿಸ್ಥಿತಿ ಯಾಕೆ ನಿರ್ಮಾಣವಾಗಿದೆ ಅನ್ನುವಂಥ ಒಂದು ಚರ್ಚೆ ಇವತ್ತು ನಡಿಬೇಕಾಗಿದೆ. ನೋಡಿ, ಕಳೆದ 35 ದಿನಗಳಲ್ಲಿ ಸುಮಾರು 11 ಜನರನ್ನ ಅಲ್ಲಿ ಕೊಲೆ ಮಾಡಲಾಗಿದೆ. ಅಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು. ಯಾಕೆ ಕೊಲೆ ಮಾಡಲಾಗ್ತಾ ಇದೆ? ಯಾಕೆ ಇದಕ್ಕೆ ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ತೀರ್ಮಾನಗಳನ್ನ ಅಥವಾ ವಿದೇಶಿ ಒಂದು ನಮ್ಮ ವ್ಯವಹಾರಗಳಿಗೆ ಏನಿದಾವೆ ಅವನ್ನು ಕೂಡ ತಗೊಳಕ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ನೋಡಿ, ಕಳೆದ ಹಲವಾರು ದಿನಗಳಿಂದ ದೀಪು ಚಂದ್ರಹಾಸ್, ಅಮೃತ್ ಮಾಡಲ್, ಬಜೇಂದ್ರ ಬಿಸ್ವಾಸ್, ಖೋಕೋನ್ ದಾಸ್ ಮತ್ತು ರಾಣಾ ಪ್ರತಾಪ್ ಅನ್ನುವಂಥವ್ರನ್ನ ಹತ್ಯೆ ಮಾಡಲಾಗಿತ್ತು. ರಾಣಾ ಪ್ರತಾಪ್ ಅಲ್ಲಿನ ಪತ್ರಕರ್ತನಾಗಿದ್ದ ಮತ್ತು ಬಾಂಗ್ಲಾದೇಶ್ ಡೈಲಿ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಆತ ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದ. ಆತನನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ ಮೊನ್ನೆ ಅಷ್ಟೇ. ಇವತ್ತೇನಾಯ್ತು? ಇವತ್ತು ಕೂಡ ವ್ಯಾಪಾರಿ ಶರತ್ ಚಕ್ರವರ್ತಿ ಅನ್ನುವಂಥವನ್ನ ಹತ್ಯೆ ಮಾಡಲಾಗಿದೆ. ಆತ ಎಫ್ಬಿಯಲ್ಲಿ ಬಂದು ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನ ಫೇಸ್ಬುಕ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದ, ಲೈವ್ ಬರ್ತಾ ಇದ್ದ ಅನ್ನೋ ಕಾರಣಕ್ಕೆ ಇವತ್ತು ದುಷ್ಕರ್ಮಿಗಳು ಆತನ ಅಂಗಡಿಗೆ ನುಗ್ಗಿ ಆತನನ್ನ ಹತ್ಯೆ ಮಾಡಿಬಿಟ್ಟಿದ್ದಾರೆ. ಏನಾಗ್ತಾ ಇದೆ ಅಲ್ಲಿ ಪರಿಸ್ಥಿತಿ? ಸುಮಾರು 35 ದಿನಗಳಲ್ಲಿ 11 ಜನ ಹಿಂದೂಗಳ ಹತ್ಯೆ ನಡೀತಾ ಇರತಕ್ಕಂಥದ್ದು. ಯಾಕೆ ಕೇಂದ್ರ ಸರ್ಕಾರಗಳು, ನಮ್ಮ ಕೇಂದ್ರ ಸರ್ಕಾರ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದೆ? ಅಸಲಿಗೆ ಅಲ್ಲಿ ಪರಿಸ್ಥಿತಿ ಏನು ಅನ್ನುವಂಥದ್ದು ಕೂಡ ಎದ್ದು ಕಾಣ್ತಾ ಇದೆ. ಬಾಂಗ್ಲಾದೇಶ ಇದೆಯಲ್ಲ, ಇದು ಭಾರತದ, ನಾನು ಹೇಳಿದಾಗೆ ಭಾರತದ ಅಂಗವೇ ಆಗಿತ್ತು, ಅಂದ್ರೆ ಭಾರತವೇ ಆಗಿತ್ತು. ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತಂದೇಳಿ, ಏನಿರ್ತಕ್ಕಂಥ ಪಾಕಿಸ್ತಾನ ಅದು ಪಶ್ಚಿಮ ಪಾಕಿಸ್ತಾನ, ಈ ಬಾಂಗ್ಲಾದೇಶವನ್ನ ಪೂರ್ವ ಪಾಕಿಸ್ತಾನ ಅಂತಂದೇಳಿ ವಿಭಾಗ ಮಾಡಿ ಪಾಕಿಸ್ತಾನದ ಆಳ್ವಿಕೆಗೆ ಈ ಒಂದು ಬಾಂಗ್ಲಾದೇಶವನ್ನು ಒಳಪಡಿಸಲಾಗಿತ್ತು. ಆದ್ರೆ ಯಾವಾಗ ಪಾಕಿಸ್ತಾನದ ಒಂದು ದುರುದ್ದೇಶದ ಆಡಳಿತದಿಂದ ಅವರು ಸಿಡಿದು 1971 ಡಿಸೆಂಬರ್ 16 ದೊಡ್ಡ ಒಂದು ಯುದ್ಧವನ್ನೇ ಮಾಡಿ ತಮ್ಮ ಹೊಸ ದೇಶವನ್ನ ಅವರು ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿ ತಮ್ಮ ಹೊಸ ದೇಶವನ್ನ ಘೋಷಣೆ ಮಾಡ್ಕೊಳ್ತಾರೆ. ಅಲ್ಲಿಂದ ಅದು ಏನು ಪೂರ್ವ ಪಾಕಿಸ್ತಾನ ಅಂತ ಇತ್ತು, ಅದು ಬಾಂಗ್ಲಾದೇಶವಾಗಿ ಪರಿಣಮಿಸಿತು. ಭಾರತದೊಂದಿಗೆ ತುಂಬಾ ಒಳ್ಳೆಯ ಸಂಬಂಧಗಳನ್ನು ಕೂಡ ಇಟ್ಕೊಂಡಿತ್ತು. ಯಾಕಂದ್ರೆ ನೋಡಿ, ಈಗ ನಮ್ಮ ಪಶ್ಚಿಮ ಬಂಗಾಳ ನಮ್ದು ರಾಜ್ಯ ಇದೆಯಲ್ಲ, ಅದರ ಪಕ್ಕದ ಬಾಂಗ್ಲಾದೇಶ, ಇದು ಪಶ್ಚಿಮ ಬಂಗಾಳ, ಅದು ಪೂರ್ವ ಬಂಗಾಳ. ಹಾಗಾಗಿ ಪೂರ್ವ ಪಾಕಿಸ್ತಾನ, ಪೂರ್ವ ಬಂಗಾಳ, ಪೂರ್ವ ಪಾಕಿಸ್ತಾನದ ದೇಶ ಎಲ್ಲವೂ ನಮ್ಮದೇ. ಇಲ್ಲಿ ಇರ್ತಕ್ಕಂಥ ಬಂಗಾಲಿಗಳೇ ಅಲ್ಲೂ ಇರ್ತಕ್ಕಂಥದ್ದು ತುಂಬಾ ಸಾಮ್ಯತೆ ಇದೆ. ಬಂಗಾಲಿಗಳೇ ಇದ್ದಾರೆ, ಬಂಗಾಲಿ ಭಾಷೆಯನ್ನೇ ಬಾಂಗ್ಲಾದಲ್ಲಿ ಮಾತನಾಡಲಾಗುತ್ತೆ. ಮತ್ತು ಅನೇಕ ಸಾವಿರಾರು ಹಿಂದೂ ದೇವಸ್ಥಾನಗಳಿದ್ದಾವೆ, ಹಿಂದೂ ಆಚರಣೆ ಇದೆ. ಹಿಂದೂಸ್ತಾನದ ನಮ್ಮ ಭಾರತೀಯತೆಯ ಬಹುತ್ವದ ಆಚರಣೆ ಇದೆ. ಹಿಂದೂ, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಕ್ರೈಸ್ತರು ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥದ್ದು ಬಹುತ್ವದ ಆಚರಣೆ ಇದೆ. ಯಾಕಂದ್ರೆ ನಮ್ಮದೇ ದೇಶ ಆಗಿತ್ತಲ್ವೇನ್ರಿ. ಹಾಗಾಗಿ ಅಲ್ಲಿ ನಾವೇ, ಅಂದ್ರೆ ನಮ್ಮದೇ ದೇಶವಾಗಿರ್ತಕ್ಕಂಥದ್ದು ಇವತ್ತು ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನಕ್ಕೊಬ್ಬರಂತೆ ಇಬ್ಬರಂತೆ ಅತ್ಯಾಚಾರ, ಕೊಲೆ, ಸುಲಿಗೆಗಳು ನಡೀತಾ ಇವೆ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಕೋಟ್ಯಾಂತರ ಸಂಖ್ಯೆಯ ಹಿಂದೂಗಳಿದ್ರು, ಧಾರ್ಮಿಕ ಆಚರಣೆಗಳು ಎಲ್ಲವೂ ಕೂಡ ನಡೀತಾ ಇದ್ರು ಕೂಡ ನಮ್ಮ ನೆರೆಯ ರಾಷ್ಟ್ರದ, ಸಹೋದರ ರಾಷ್ಟ್ರದ ಸಮಸ್ಯೆಗಳಲ್ಲಿ ನಮ್ಮ ಅಲ್ಪಸಂಖ್ಯಾತ ಹಿಂದೂಗಳನ್ನ ರಕ್ಷಿಸೋದಕ್ಕೆ ಆಗ್ತಾ ಇಲ್ವಲ್ಲ? ಯಾಕೆ ಅಲ್ಲಿನ ಬಹುಸಂಖ್ಯಾತ ಮುಸ್ಲಿಮರು ಕೆರಳಿದ್ದಾರೆ? ಯಾಕೆ ಹುಡುಕಿ ಹಿಂದೂಗಳನ್ನ ಹತ್ಯೆ ಮಾಡ್ತಾ ಇದ್ದಾರೆ? ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಅನ್ನುವಂಥದ್ದು ಪ್ರಶ್ನೆ ಹುಟ್ಕೊಂಡಿದೆ.
ಎಸ್ ವೀಕ್ಷಕರೇ, ಹಾಗಾದ್ರೆ ಯಾಕೆ ಬಾಂಗ್ಲಾದಲ್ಲಿ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳಿದೆ. ಅದನ್ನ ನಾನು ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಬಾಂಗ್ಲಾ ವಿದ್ಯಾರ್ಥಿ ನಾಯಕ ಉಸ್ಮಾನ್ ಹದಿ ಹತ್ಯೆ ಆಯ್ತು ಕೆಲವೇ ದಿನಗಳ ಹಿಂದೆ. ಈ ಹತ್ಯೆ ಹಿಂದೆ ಭಾರತ ಇದೆ, ಭಾರತದ ರಾಜಕಾರಣ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಅಲ್ಲಿನ ಬಾಂಗ್ಲನ್ನರು ಭಾರತದವರ ಮೇಲೆ, ಭಾರತದ ಹಿಂದೂಗಳ ಮೇಲೆ ಕೆರಳು ಬಿಟ್ಟಿದ್ದಾರೆ. ಎರಡನೇದು, ಈಗೇನು ತಸ್ಲಿಮಾ ನಸ್ರೀನ್ ಅನ್ನುವಂಥ ಒಂದು ವಿವಾದಾತ್ಮಕ ಲೇಖಕಿಯನ್ನ ಭಾರತ ಆಶ್ರಯ ಕೊಟ್ಟಿತ್ತು. ಬಾಂಗ್ಲಾದಲ್ಲಿ ಆಕೆಯ ತಲೆಗೆ ಮರಣದಂಡನೆ ವಿಧಿಸಿ ಆಕೆಯ ತಲೆಗೆ ಫತ್ವಾವನ್ನು ಕೂಡ ಹೊರಡಿಸಲಾಗಿತ್ತು. ಅಂತಹ ತಸ್ಲಿಮಾ ನಸ್ರೀಮನ್ನ ಕರೆದುಕೊಂಡು ಬಂದು ನಮ್ಮ ಇಂಡಿಯಾದಲ್ಲಿ ಆಶ್ರಯ ಕೊಡಲಾಗಿದೆ. ಲಜ್ಜಾ, ಶುದ್ಧ, ನಿಷಿದ್ಧ ಅನ್ನುವಂಥ ವಿವಾದಾತ್ಮಕ ಕೃತಿಗಳನ್ನು ಬರೆದು ಇಸ್ಲಾಂ ಧರ್ಮದ ವಿರುದ್ಧ ಲೇಖನಗಳನ್ನು ಬರೆದು ಅವರು ಅಲ್ಲಿಂದ ಬ್ಯಾನ್ ಆಗಿರ್ತಕ್ಕಂಥದ್ದು, ಫತ್ವಾ ಹೊರಡಿಸಿರ್ತಕ್ಕಂಥದ್ದು. ಹಾಗಾಗಿ ತಸ್ಲಿಮಾ ನಸ್ರೀನ್ನ ಇಲ್ಲಿ ಇಟ್ಕೊಂಡಿದ್ದಾರಲ್ಲ, ಅದು ಬಾಂಗ್ಲಾದವರಿಗೆ ಭಾರತದ ಮೇಲೆ ದ್ವೇಷ ಅಥವಾ ವಿರೋಧ ಇರಲಿಕ್ಕೆ ಎರಡನೇ ಕಾರಣ. ಮೂರನೇ ಕಾರಣ ಏನ್ ಗೊತ್ತಾ, ಮೊನ್ನೆಯಷ್ಟೇ ಬಾಂಗ್ಲಾ ದಂಗೆ ನಡೀತಲ್ಲ, ಆ ಬಾಂಗ್ಲಾ ದಂಗೆಯಲ್ಲಿ ಬಾಂಗ್ಲಾದ ಅಧ್ಯಕ್ಷೆ ಶೇಖ್ ಹಸೀನಾ ಅವರು ಕೂಡ ಭಾರತಕ್ಕೆ ಓಡಿ ಬಂದರು. ಅವರು ಕೂಡ ಭಾರತದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಇದು ಕೂಡ ಬಾಂಗ್ಲನ್ನರಿಗೆ ಭಾರತದ ವಿರುದ್ಧ ಕೆರಳಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇದಲ್ಲದೆ ಈಗಾಗಲೇ ಮೊಹಮ್ಮದ್ ಯೂನಿಸ್ ಈಗೇನು ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ, ಅವರು ಕೂಡ ಅವರ ನೀತಿಗಳನ್ನ, ಆರ್ಥಿಕ ನೀತಿಗಳನ್ನ ಭಾರತ ಸರ್ಕಾರ ವಿರೋಧಿಸ್ತಾ ಇದೆ. ಹಾಗಾಗಿ ಅದು ವಿರೋಧಕ್ಕೆ ಇನ್ನೊಂದು ಕಾರಣ. ಇದಲ್ಲದೆ ಈಗ ಮತ್ತೆ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು, ಬಾಂಗ್ಲಾ ಕ್ರಿಕೆಟಿಗರನ್ನ IPL ನಿಂದ ಕೈ ಬಿಡಲಾಗಿದೆ. ಅವರಿಗೆ ಬಂದರೆ ಆಡಿದ್ರೆ ಇಂಡಿಯಾಕ್ಕೆ ಬಂದು ಆಡಿ, ಇಲ್ಲಿದ್ರೆ ಬೇಡ ಅನ್ನುವಂಥ ಒಂದು ಮಾತನ್ನು ಹೇಳಲಾಗಿದೆ. ಮುಸ್ತಫಿಜುರ್ ರೆಹಮಾನ್ ಅನ್ನುವಂಥ ಮುಂತಾದ ಬಾಂಗ್ಲಾ ಕ್ರಿಕೆಟಿಗರನ್ನ KKR ತಂಡದಿಂದ IPL ನಿಂದ ಕೈ ಬಿಟ್ಟಿದ್ದಾರೆ ಅಲ್ವಾ. ಇದು ಕೂಡ ಅಲ್ಲಿ ಭಾರತದ ವಿರುದ್ಧ ದ್ವೇಷ ಹೆಚ್ಚಾಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಲ್ಲದೆ ಬಹಳ ದೊಡ್ಡ ಮಟ್ಟದ ಇನ್ನೊಂದು ರಾಜಕೀಯ ಕಾರಣ ಹೇಳ್ತೀನಿ. ಈಗಾಗಲೇ ದೇಶದಲ್ಲಿ ಹಲವಾರು ಲಕ್ಷಾಂತರ ಕೋಟ್ಯಾಂತರ ಬಾಂಗ್ಲಾ ಒಂದು ದವರು ನುಸುಳಿದ್ದಾರೆ, ಅಲ್ಲಿನ ಪರದೇಶಿಗಳು ನುಸುಳಿದ್ದಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಸ್ವತಃ BJP ಸರ್ಕಾರ ಕಳೆದ 12 ದಿನಗಳಿಂದ CAA ಅನ್ನುವಂಥ ಒಂದು ಅಮೆಂಡ್ಮೆಂಟ್ ಅನ್ನು ತಂದು ಆ ಕಾನೂನನ್ನು ಜಾರಿಗೊಳಿಸಿದೆಯಲ್ಲ. ಹಾಗಾಗಿ ಅಲ್ಲಿನ ಬಾಂಗ್ಲಾ ನಿರಾಶ್ರಿತರಿಗೆ, ಭಾರತಕ್ಕೆ ಬರುವಂಥ ಬಾಂಗ್ಲಾ ನಿರಾಶ್ರಿತರಿಗೆ ಇದು ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಭಾರತ ನಮ್ಮ ವಿರುದ್ಧ ದ್ವೇಷ ಕಾರ್ತಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಅಲ್ಲದೆ ಈಗಾಗಲೇ ಸುಮಾರು 4,000 ಕಿಲೋಮೀಟರ್ನಷ್ಟು ಗಡಿ ವಿವಾದ, ಭಾರತ ಮತ್ತು ಬಾಂಗ್ಲಾದ ನಡುವೆ 4,000 ಕಿಲೋಮೀಟರ್ನಷ್ಟು ಗಡಿ ವಿವಾದ ಇದೆ. ಕೆಲವು ಪ್ರದೇಶಗಳು ನಮಗೆ ಸೇರಬೇಕು, ಕೆಲವು ಪ್ರದೇಶಗಳು ಅವ್ರಿಗೆ ಸೇರಬೇಕು ಅನ್ನುವಂಥ ಗಡಿ ವಿವಾದವು ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇದಲ್ಲದೆ ಈಗ ಕೆಲವು ಗಂಗಾ ಮತ್ತು ತೀಸ್ತಾ ಅನ್ನುವಂಥ 2 ನದಿಗಳು, ಏನು ಗಂಗಾ ನದಿ ಇದೆ ಮತ್ತು ಬಾಂಗ್ಲಾದಲ್ಲಿ ಒಂದು ತೀಸ್ತಾ ನದಿ ಅಂತ ಹರಿಯುತ್ತೆ. ಈ 2 ನದಿ ನೀರಿನ ಹಂಚಿಕೆಗಳ ನೀರಿನ ವಿಚಾರಕ್ಕೂ ಕೂಡ ಬಾಂಗ್ಲಾ ಮತ್ತು ಭಾರತದ ನಡುವೆ ವಿವಾದಗಳಿರ್ತಕ್ಕಂಥದ್ದು. ಸುಮಾರು 54 ನದಿಗಳು ಬಾಂಗ್ಲಾ ಮತ್ತು ಭಾರತದಲ್ಲಿ ಹರಿಯುತ್ತವೆ, ಚಿಕ್ಕ ಪುಟ್ಟ ಗಂಗಾ ಮತ್ತು ತೀಸ್ತಾ ಬಿಟ್ಟು. ಆ ಎಲ್ಲ ನದಿಗಳ ವಿವಾದವು ಕೂಡ ಭಾರತದ ವಿರೋಧಕ್ಕೆ ಕಾರಣ ಆಗಿದೆ. ಇದಲ್ಲದೆ ಈಗಾಗಲೇ ಭಾರತದ ಚಿಕನ್ಸ್ ನೆಕ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ 7 ಸಿಸ್ಟರ್ ರಾಜ್ಯಗಳು ಅಂತ ಒಂದು ಅಸ್ಸಾಮು, ಮೇಘಾಲಯ, ತ್ರಿಪುರಾ ಇವೆಲ್ಲವೂ ರಾಜ್ಯಗಳು ಹೇಳ್ತೀವಲ್ಲ, ನಾಗಾಲ್ಯಾಂಡ್, ಇವೆಲ್ಲ ಅದರ ಪಕ್ಕ ಚೈನಾ ಭಾರತ ಮತ್ತು ಬಾಂಗ್ಲಾದ ವಿರೋಧವನ್ನ ಬಳಕೆ ಮಾಡಿಕೊಂಡು ಇಬ್ಬರು ಜಗಳ ಮೂರನೇವರಿಗೆ ಲಾಭ ಅನ್ನೋ ಥರದಲ್ಲಿ ಚೈನಾ ಭಾರತದ ವಿರುದ್ಧ ಅಲ್ಲಿ ವಿವಿಧ ಯೋಜನೆಗಳನ್ನ, ಉದ್ದಿಮೆಗಳನ್ನ ಮತ್ತು ರಕ್ಷಣಾ ಒಂದು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಇದು ಭಾರತಕ್ಕೆ ಥ್ರೆಟ್ ಆಗಿದೆ. ಇದು ಕೂಡ ಬಹಳ ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು. ಅಲ್ಲದೆ ಈಗ ಸದ್ಯಕ್ಕೆ ಬಾಂಗ್ಲಾದಲ್ಲಿ ಭಾರತೀಯರನ್ನೇ ಬ್ಯಾನ್ ಮಾಡಿ ಅನ್ನುವಂಥ ಒಂದು ಅಭಿಯಾನಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಈ ಎಲ್ಲಾ ಕಾರಣಗಳಿಂದ ಭಾರತೀಯರನ್ನ ಬ್ಯಾನ್ ಮಾಡಿಬಿಡಿ ಅನ್ನುವಂಥ ಒಂದು ವಿರೋಧ ಇದೆಯಲ್ಲ, ಇವೆಲ್ಲವೂ ಕೂಡ ರಾಜಕೀಯ, ಸಾಮಾಜಿಕ, ಭೌಗೋಳಿಕ ಮತ್ತು ಚಾರಿತ್ರಿಕ ಕಾರಣಗಳು, ಐತಿಹಾಸಿಕ ಅಥವಾ ಸ್ವಾತಂತ್ರ್ಯದ ಕಾರಣಗಳು ಇರತಕ್ಕಂಥದ್ದು ಅಲ್ವಾ, ಧಾರ್ಮಿಕ ಕಾರಣಗಳು ಕೂಡ ಇವೆ. ಇವೆಲ್ಲವೂ ಕಾರಣಗಳು ಇರೋದ್ರಿಂದ ಬಾಂಗ್ಲಾ ಮತ್ತು ಭಾರತದ ನಡುವೆ ದೊಡ್ಡ ಮಟ್ಟದ ವಿರೋಧ ಹುಟ್ಕೊಂಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಹೋದರರನ್ನ ಒಂದು ದಿನಕ್ಕೆ ಒಬ್ಬರು ಇಬ್ಬರಂತೆ ಅಲ್ಲಿ ಕಗ್ಗೊಲೆ ಮಾಡಲಾಗ್ತಾ ಇದೆ, ಗುಂಡು ಹಾರಿಸಿ ಕೊಲ್ಲಲಾಗ್ತಾ ಇದೆ, ಅತ್ಯಾಚಾರ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಹಾಗಾದ್ರೆ ಇಲ್ಲಿ ಹುಟ್ಕೊಳ್ಳುವಂಥ ಪ್ರಶ್ನೆ, ಇಷ್ಟೆಲ್ಲ ಇದ್ರೂ ಕೂಡ ಸಮಸ್ಯೆ, ವಿಶ್ವಗುರು ಆಗಿರ್ತಕ್ಕಂಥ ನಮ್ಮ ಪ್ರಧಾನಿಗಳಿಗೆ ಏನ್ ಮಾಡ್ತಾ ಇದ್ದಾರೆ? ರಷ್ಯಾ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸಿರ್ತಕ್ಕಂಥವ್ರು ಯಾಕೆ ಬಾಂಗ್ಲಾದಲ್ಲಿ ನಮ್ಮ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರತಕ್ಕಂಥ ಈ ಕಗ್ಗೊಲೆಗಳನ್ನ ತಡೆಯಲಿಕ್ಕೆ ಆಗ್ತಿಲ್ಲ ಅನ್ನೋಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆಯಲ್ವಾ? ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದೆ. ಹಾಗಾಗಿ ಯಾವುದೇ ರೀತಿಯ ವಿದೇಶಿ ನೀತಿಗಳನ್ನು ಅನುಸರಿಸಿಯೂ ಕೂಡ, ಯಾಕಂದ್ರೆ ಚೀನಾ ಬಂದು ನಿಂತಿದೆ, ಬಾಂಗ್ಲಾ ಜಾಗದಲ್ಲಿ ಚೀನಾ ಬಂದು ನಿಂತಿದೆ, ನಮಗೆ ಥ್ರೆಟ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವೆಲ್ಲವನ್ನು ತೊಡೆದು ಹಾಕಿ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಇನ್ನು ಯಾರೇ
ಕೇಂದ್ರದ ಎಲ್ಲ ನಾಯಕರು, ಜಯಶಂಕರ್ ಆಗಿರಲಿ, ವಿದೇಶಾಂಗ ಸಚಿವರು ಎಲ್ಲರೂ ಸೇರಿ ಭಾರತದ ಒಂದು ಏನು ಹಿಂದೂ ಸಹೋದರರು ಬಾಂಗ್ಲಾದಲ್ಲಿದ್ದಾರೆ ಅವರ ಕಗ್ಗೊಲೆ ಆಗೋದನ್ನ, ಅವರ ಮೇಲೆ ದೌರ್ಜನ್ಯ ನಡೆಯೋದನ್ನ, ಅವರ ಮೇಲೆ ಅತ್ಯಾಚಾರ ನಡೆಯೋದನ್ನ ನಿಲ್ಲಿಸಬಹುದು ಸಾಧ್ಯತೆ ಇದೆ. ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಅದೇನು ಗೊತ್ತಾ, ಭಾರತದ ಸುತ್ತಲೂ ಕೂಡ ನೆರೆ ರಾಷ್ಟ್ರಗಳಿದಾವಲ್ಲ, ನಮ್ಮದೇ ನೆರೆ ರಾಷ್ಟ್ರಗಳು, ಸಹೋದರ ರಾಷ್ಟ್ರಗಳು, ಯಾಕೆ ಭಾರತದ ಒಂದು ಬಾಂಧವ್ಯ ನೆರೆ ರಾಷ್ಟ್ರಗಳೊಂದಿಗೆ ಒಂದು ಆರೋಗ್ಯಕರವಾಗಿಲ್ಲ ಅನ್ನೋಂಥದ್ದು. ಪಾಕಿಸ್ತಾನ ಬಿಟ್ಬಿಡಿ, ಪಾಕಿಸ್ತಾನ ಅದು ಪಾಪಿ ಪಾಕಿಸ್ತಾನ ಅಂತಾನೆ ಇದೆ, ಅದ್ರ ಜೊತೆಗೆ ಒಳ್ಳೆಯ ಬಾಂಧವ್ಯ ಇಲ್ಲ. ಯಾಕೆ ಬಾಂಗ್ಲಾದೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ? ಯಾಕೆ ನೇಪಾಳದೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು, ಅಲ್ಲೂ ಕೂಡ ಗಡಿ ತಕರಾರಿದೆ ಮತ್ತು ಅಲ್ಲಿ ಮೊನ್ನೆ ಜೆನ್ಸಿ ಗಲಾಟೆ ಆಯ್ತಲ್ಲ, ಗಲಾಟೆಯಲ್ಲೂ ಕೂಡ ಭಾರತದ ಒಂದು ಪಾತ್ರ ಇದೆ ಅನ್ನೋಂಥ ಒಂದು ಆರೋಪವನ್ನು ನೇಪಾಳದ ರಾಜಕಾರಣಿಗಳು ಮಾಡಿದ್ರು. ನೇಪಾಳದೊಂದಿಗೆ ಯಾಕೆ ಒಳ್ಳೆ ಬಾಂಧವ್ಯ ಇಟ್ಕೊಳ್ಳೋಕ್ಕಾಗ್ತಿಲ್ಲ? ಭೂತಾನ್ನೊಂದಿಗೆ ಯಾಕೆ ಒಳ್ಳೆ ಬಾಂಧವ್ಯ ಇಟ್ಕೊಳ್ಳೋಕ್ಕಾಗ್ತಿಲ್ಲ? ಟಿಬೆಟ್ನೊಂದಿಗೆ ಯಾಕೆ ಒಳ್ಳೆ ಬಾಂಧವ್ಯ ಇಟ್ಕೊಳ್ಳೋಕ್ಕಾಗ್ತಿಲ್ಲ? ಶ್ರೀಲಂಕಾದೊಂದಿಗೆ ಯಾಕೆ ಒಳ್ಳೆಯ ಬಾಂಧವ್ಯ ಇಟ್ಕೊಳ್ಳೋಕ್ಕಾಗ್ತಿಲ್ಲ? ಎಲ್ಲದಕ್ಕಿಂತ ಮುಖ್ಯವಾಗಿ ಮಾರಿಷಸ್ ಜೊತೆಗೆ ಯಾಕೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ಳೋಕ್ಕಾಗ್ತಿಲ್ಲ? ಯಾಕೆ ಕಚ್ಚಾಡ್ತಾ ಇದ್ದೀವಿ? ನಾವು ವಿಶ್ವಗುರುವಾಗಿ, ಭಾರತ ವಿಶ್ವಗುರು, ನಮ್ಮ ನಾಯಕರು ವಿಶ್ವಗುರುವಾಗಿ ಹೊಮ್ತಾ ಇರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ನಮ್ಮ ನೆರೆಯ ರಾಷ್ಟ್ರಗಳಲ್ಲೇ ನಾವು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳದೆ ಇದ್ರೆ ಅದು ಯಾವ ರೀತಿಯ ವಿಶ್ವಗುರು ಆಗ್ತೀವಿ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ ಅಲ್ವಾ? ಇವೆಲ್ಲವಕ್ಕೂ ಕೂಡ ಒಂದು ಯಾರು ಅದಕ್ಕೆ ಪಾಠ ಕಲಿತಾ ಇರ್ತಕ್ಕಂಥದ್ದು ಅಥವಾ ಇವೆಲ್ಲವಕ್ಕೂ ಬಲಿಯಾಗ್ತಾ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಇವತ್ತು ಬಾಂಗ್ಲಾದಲ್ಲಿ ನಮ್ಮದೇ ಅಲ್ಪಸಂಖ್ಯಾತ ಹಿಂದೂ ಸಹೋದರ ಸಹೋದರಿಯರು. ಈ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನ ತೆಗೆದುಕೋಬೇಕು. ಎಸ್ ವೀಕ್ಷಕರೇ, ಬಾಂಗ್ಲಾದಲ್ಲಿ ಉಂಟಾಗಿರ್ತಕ್ಕಂಥ ಅರಾಜಕತೆ ಮತ್ತು ಅರಾಜಕತೆಗೆ ಇರತಕ್ಕಂಥ ಕಾರಣಗಳಿಗೇನೇನು ಮತ್ತು ಇಲ್ಲಿ ರಾಜಕಾರಣ ಹೇಗೆ ಕೆಲಸ ಮಾಡ್ತಾ ಇದೆ ಮತ್ತು ಏನು ಮಾಡಬೇಕು ಅನ್ನುವಂಥ ಒಳಮರ್ಮ ಒಳಸುಳಿಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟೀಮ್.